ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆರ್‌ಸಿಬಿ ತಂಡ ಬರ್ತಾ ಇದೆ. ಒಂದು ಆರ್‌ಸಿಬಿ ತಂಡ ಅಂತ ಹುಟ್ಟಿ 18 ವರ್ಷಗಳಾದ ಮೇಲೆ ಅವರಿಗೆ ಕಪ್ಪನ್ನು ಚುಂಬಿಸುವಂಥ ಭಾಗ್ಯ ಸಿಕ್ಕಿದ್ದು. ಇದಾದ ಮೇಲೆ ನೇರವಾಗಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಆರ್‌ಸಿಬಿ ತಂಡ ಬರ್ತಾ ಇದೆ. HL ಏರ್ಪೋರ್ಟ್ಗೆ ಬರ್ತಾ ಇರತಕ್ಕಂಥ ತಂಡಕ್ಕೆ ಅದ್ಧೂರಿ ಸ್ವಾಗತಕ್ಕೆ ಇಡೀ ಕರ್ನಾಟಕವೇ ಒಂದು ಕಡೆ ಸಜ್ಜಾಗಿದೆ ಅಂತ ಹೇಳಬಹುದಾಗುತ್ತೆ. ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕಡೆಗೆ ಆ ತಂಡ ಬರುತ್ತೆ. ಆನಂತರದಲ್ಲಿ ವಿಧಾನಸೌಧಕ್ಕೆ ಭೇಟಿ ಕೊಡಲಿದೆ ಆರ್‌ಸಿಬಿ ತಂಡ. ತನ್ನ 18ನೇ ಆವೃತ್ತಿಯಲ್ಲಿ IPL 18ನೇ ಆವೃತ್ತಿಯಲ್ಲಿ ಕಪ್ಪನ್ನು ಮುಟ್ಟುವಂತಹ ಭಾಗ್ಯ ಸಿಕ್ಕಿದ್ದು ಆರ್‌ಸಿಬಿ ತಂಡಕ್ಕೆ. ಸರ್ಕಾರ ಕಡೆಯಿಂದ ಒಂದು ಸನ್ಮಾನ ಕೂಡ ಇವತ್ತು ನಿಗದಿಯಾಗಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನ ಮೇಲೆ ವಿಧಾನಸೌಧದ ಮಹಾ ವಿಜೃಂಭಣೆಯ ಐತಿಹಾಸಿಕ ಮೆಟ್ಟಿಲುಗಳಿದೆಯಲ್ಲ, ಯಾಕಂದರೆ ಅನೇಕ ದೊಡ್ಡ ದೊಡ್ಡ ಘಟನೆಗಳಿಗೆ ಇದೇ ವಿಧಾನಸೌಧದ ಮೆಟ್ಟಿಲುಗಳು ಸಾಕ್ಷಿಯಾಗಿದೆ. ಇದೀಗ ಅಲ್ಲಿನೇ ಇವರಿಗೆ ಸನ್ಮಾನ ಕೂಡ ನಡೀತಾ ಇದೆ. ಸರ್ಕಾರದ ಕಡೆಯಿಂದ ಆಗ್ತಿರ್ತಕ್ಕಂಥ ಸನ್ಮಾನ ಇದು. ಆನಂತರ ಆಯಿತು, ಅಲ್ಲಿ ಸನ್ಮಾನ ಆಯಿತು. ಆಮೇಲೆ ಏನಪ್ಪ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮಗಳಿದೆ. ಇದೇ ಆರ್‌ಸಿಬಿ ತಂಡ. ಯಾಕಂದರೆ ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಆರ್‌ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ತವರು ಮನೆ ಇದ್ದಂತೆ. ಆ ತವರು ಮನೆಯಲ್ಲಿಯೂ ಕೂಡ ಒಂದು ಸಂಭ್ರಮಾಚರಣೆ ಇರುತ್ತೆ. ಅಲ್ಲೊಂದಷ್ಟು ಕಾರ್ಯಕ್ರಮ ಅಲ್ಲೂ ಕೂಡ ನಿಗದಿಯಾಗಿದೆ. ನೋಡಿ, ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ತಯಾರಿ ಒಂದು ಕಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ವಿಧಾನಸೌಧ ಅಂತ ಬಂದಾಗ ಅಲ್ಲಿ ಒಂದು ತಯಾರಿ ಕೂಡ ಆಗ್ತಾ ಇದೆ. ಒಂದು ವಿಜಯ ಯಾತ್ರೆ ಇದು ಯೂಶ್ವಲ್ ಆಗಿ ನಾವು ಕೋಲ್ಕತ್ತಾ ಆ ತಂಡ ಎಲ್ಲ ಗೆದ್ದಾಗ ಒಂದು ಓಪನ್ ಬಸ್ ಇರುತ್ತೆ ಮೇಲ್ಗಡೆ. ಆ ಬಸ್ನ ಮೇಲ್ಗಡೆಲ್ಲ ಕೂಡ ನಿಂತ್ಕೊಂಡು ರಸ್ತೆ ಇಕ್ಕೆಲೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳ ಸಾಗರ ನೆರೆದಿರುತ್ತೆ. ಆಗ ಅವ್ರು ಕೈ ಬೀಸ್ತಾ ಅಲ್ಲೆಲ್ಲ ಮೂಮೆಂಟ್ ಮಾಡ್ತಕ್ಕಂಥ ದೃಶ್ಯಗಳು, ಅದನ್ನು ಆನಂದಿಸ್ತಕ್ಕಂಥ ದೃಶ್ಯ ನೋಡ್ತಾ ಇದ್ವಿ. ಆದರೆ ಬೆಂಗಳೂರಲ್ಲಿ ಭದ್ರತೆಯ ಕಾರಣದಿಂದಾಗಿ ಓಪನ್ ಬಸ್ಗೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, ಒಂದು ಬಸ್ ರೆಡಿ ಇರುತ್ತೆ. ಆ ಬಸ್ ಒಳಗಡೆಯಿಂದ ಇವರು ಯಾತ್ರೆಯನ್ನು ಕೈಗೊಳ್ತಾರೆ. ಹಾಗಾಗಿ ಅಲ್ಲಿಂದನೇ ನೋಡಿ ಅಭಿಮಾನಿಗಳು ಖುಷಿ ಪಡಬೇಕಾಗತ್ತೆ. ಒಂದು ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಯಾರಿಗೂ ಅದು ರಾತ್ರಿನೋ ಹಗಲೋ ಒಂದೂ ಗೊತ್ತಿಲ್ಲ. ಅಕ್ಟೋಬರ್ ನವಂಬರಲ್ಲಿ ಬರ್ತಕ್ಕಂಥ ದೀಪಾವಳಿ ನಿನ್ನೆ ರಾತ್ರಿನೇ ಬಂದಿತ್ತು ಬೆಂಗಳೂರಿಗೆ. ಬರೀ ಬೆಂಗಳೂರಿಗಲ್ಲ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹೈದರಾಬಾದಲ್ಲೂ ಕೂಡ ಇದೇ ವಾತಾವರಣ ಇತ್ತು. ಅಷ್ಟೇ ಅಲ್ಲ, ಅಹಮದಾಬಾದ್ನ ಸ್ಟೇಡಿಯಂನಲ್ಲಿಯೂ ಕೂಡ ಹಬ್ಬದ ಜಾತ್ರೆಯ ಸಂಭ್ರಮದ ವಾತಾವರಣ ಇತ್ತು. ಬಾಣ ಬಿರುಸುಗಳಿಂದನೇ ರಾತ್ರಿ ಹಗಲಾಗಿತ್ತು. ಬೆಂಗಳೂರು ಹಾಗೇ ಬಾಣ ಬಿರುಸುಗಳಿಂದಾನೇ ರಾತ್ರಿ ಹಗಲಾಗಿ ಬದಲಾಗಿಬಿಟ್ಟಿತ್ತು. ಈಗ KCA ಸ್ಟೇಡಿಯಮಲ್ಲಿಯೂ ಕೂಡ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಇಡೀ ತಂಡ ಈಗ ಬೆಂಗಳೂರಿನ ಕಡೆಗೆ ಬರುವುದನ್ನೇ ಎಲ್ಲರೂ ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ.